ಶಿವಗಾಮಿ, ನಾನು ಯಾರು ಅಂತ ನಿನಗೆ ಗೊತ್ತಾಗ್ತಿಲ್ಲ ಅಲ್ಲ? ಎಲ್ಲೋ ದೂರದಲ್ಲಿ ನೋಡಿರೋ ನೆನಪಲ್ವಾ? ನಾನಮ್ಮ, ರಾವಣ ತಂದೆ. ಅಂಕಲ್, ನೀವು ಚೆನ್ನಾಗಿದ್ದೀರಾ ಅಂಕಲ್? ಇಲ್ಲಮ್ಮ, ನೀನ್ ಚೆನ್ನಾಗಿರು ಮಗಳೇ. ನಿಂಗೆ ಬಂದಿರೋ ಸಂಕಷ್ಟಗಳೆಲ್ಲ ಚಂದ್ರಂಗ್ ಮುಚ್ಚಿರೋ ಮೋಡ ಸರಿದೋದಂಗೆ ಸರಿದೋಗ್ಲಿ. ನಿನ್ಗಿರೋ ಒಳ್ಳೆ ಮನ್ಸಿಗೆ ಎಲ್ಲ ಒಳ್ಳೇದಾಗುತ್ತಮ್ಮ. ಕಳ್ಕೊಂಡಿರೋದೆಲ್ಲ ಮತ್ತೆ ಸಿಗುತ್ತೆ. ಅಂದಾಗೆ ಮನೆಯವರು ಮಗು ಇಲ್ಲ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದೀವಿ. ನನ್ನ ಮಗ ಒಬ್ಬ ಸರಿ ಇದ್ದಿದ್ರೆ ಎಲ್ಲ ಸರಿ ಇರ್ತಿತ್ತು. ನಮ್ಮನೆ ಬೆಳಗಬೇಕಾಗಿದ್ದ ಮಹಾಲಕ್ಷ್ಮಿ ನಮ್ಮ ನೀನು. ನೀನ್ ಸೊಸೆ ಆಗ್ತೀಯ ಅಂತ ಎಷ್ಟೊಂದು ಕನ್ಸ್ಕೊಂಡಿದ್ದೆ ಗೊತ್ತಾ? ನನ್ನ ಮಗನಿಗಿರೋ ಚಟದಿಂದ, ಅವನ ದುರ್ಬುದ್ಧಿಯಿಂದ ನಿನ್ನಂತ ದೇವತೆನ ನಾವು ಕಳ್ಕೊಂಡ್ವಿ. ನಮ್ ಕೈಲಿ ಏನಿದೆ ಅಪ್ಪ, ಎಲ್ಲ ವಿಧಿ ಲಿಖಿತ. ನಿನ್ ಬಾಯಿಂದ ಅಪ್ಪ ಅಂತ ಕರೆಸ್ಕೊಳ್ಳೋಕೆ ಪುಣ್ಯ ಮಾಡಿರ್ಬೇಕಮ್ಮ. ನಿನ್ನ ಹೆತ್ತವರು ಬಹಳ ಅದೃಷ್ಟವಂತರಮ್ಮ. ನಿನ್ನ ಸೊಸೆ ಮಾಡ್ಕೊಳ್ಳೋ ಪುಣ್ಯ ನಮ್ಗಿರ್ಲಿಲ್ಲಮ್ಮ. ನನ್ನ ಹೆಂಡತಿ ಅತಿಯಾದ ಪ್ರೀತಿಯಿಂದಾನೇ ನನ್ನ ಮಗ ಹಾಳಾಗಿತ್ತು. ಅವನ್ ತಪ್ಪು ಮಾಡ್ದಾಗ್ಲೆಲ್ಲ ನಾನು ಹೊಡಿತಿದ್ದೆ, ಬೈತಿದ್ದೆ. ಆದ್ರೆ ನನ್ನ ಹೆಂಡತಿ, ಇಲ್ಲ ಮಗನೆ, ನೀನ್ ಮಾಡಿದ್ದೆಲ್ಲ ಸರಿ ಅಂತ ಅವನನ್ನ ಕೆಟ್ಟ ದಾರಿಗಿಳಿಸಿದ್ಲು. ಅದ್ ಬಿಡು, ನಿನ್ನ ಬೀದಿಗೆ ತಂದು ಈ ಮನೆ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ ಯಾಕಂತ ನಂಗೆ ಚೆನ್ನಾಗಿ ಗೊತ್ತು. ನೋಡು, ನೀನೇನು ಯೋಚನೆ ಮಾಡಬೇಡ. ನಿನ್ಗೇನ್ ಸಹಾಯ ಬೇಕೋ ನಾನು ಮಾಡ್ತೀನಿ. ಎಲ್ಲರೂ ದೂರ ಹೋಗಿ ವ್ಯವಹಾರ ಮಾಡ್ಕೊಂಡು ಚೆನ್ನಾಗಿ ಬದುಕೋ, ನಾನು ಸಹಾಯ ಮಾಡ್ತೀನಿ. ಬೇಡ ಅಪ್ಪ, ನಮ್ಮ ಹಣೆಯಲ್ಲಿ ಏನೇನು ಬರ್ತಿದ್ಯೋ ಅದೇ ಆಗ್ಬೇಕು. ನಮ್ಮ ಕರ್ಮಗಳನ್ನ ನಾವೇ ಕಳೀಬೇಕು. ಅದು ಅಲ್ಲದೆ ನಿಮ್ಮ ಮನೇಲಿ ನಾನು ಕಾಂಟ್ರಾಕ್ಟ್ಗೆ ಸೈನ್ ಮಾಡಿಕೊಟ್ಟಿದ್ದೆ. ಕೊಟ್ಟು ಮಾತ್ಗೆ ಈ ಶಿವಗಾಮಿ ಯಾವತ್ತೂ ಮಾತು ತಪ್ಪದವಳಲ್ಲ. ಅದು ನಮ್ಮ ವಂಶದಲ್ಲೇ ಇಲ್ಲ. ಸರಿ, ಹಾ, ನನಗೊಂದು ಐಡಿಯಾ ಬಂತು. ಏನು? ಆಯ್ತು, ಹಾಗೆ ಮಾಡೋಣ. ಸರಿ, ಅವಳು ಬಂದ್ಮೇಲೆ ಬಾ, ಹೋಗು. ಅಮ್ಮ, ಅಮ್ಮ, ರಾಮ್, ಯಾಕೇನಾಯ್ತು? ಏನಾಯ್ತು ರಾಮ್? ಕಾಲಿಗೆ ಏನಾಯ್ತು ರಾಮ್? ಅದು ಕಾಲ್ ಜಾರಿ ಕೆಳಗೆ ಬಿದ್ಬಿಟ್ಟೆ. ಆದಿ, ನಾನು ನಿಮಗೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಆ ಶಾಂಭವಿ ದೇವಿ ಫೋಟೋ ಮನೇಲಿರೋದ್ರಿಂದ ಈ ಥರ ಆಗ್ತಾ ಇರೋದು. ಆ ಫೋಟೋ ಇನ್ನೂ ಇಲ್ಲೇ ಇದ್ರೆ ಇನ್ನೂ ದೊಡ್ಡ ಅನಾಹುತನೇ ಆಗುತ್ತೆ. ಅಲ್ಲ, ರಾಮ್ ಕೆಳಗಡೆ ಬಿದ್ದಿರೋದಕ್ಕೂ ಶಾಂಭವಿ ದೇವಿ ಫೋಟೋ ಮನೆಯಲ್ಲಿರೋದಕ್ಕೂ ಏನ್ ಸಂಬಂಧ? ಅಲ್ಲ, ಇವ್ರ ಕಾಲ್ ಏಟ್ ಮಾಡ್ಕೊಂಡ್ರೆ ಆ ದೇವಿ ಏನ್ ಮಾಡ್ತಾಳೆ? ನೋಡ್ಕೊಂಡ್ ನಡಿಬೇಕಾಗಿದ್ದು ರಾಮ್. ಅಕಸ್ಮಾತ್ ಕಾಲ್ ಗೇಟ್ ಆಗಿದೆ, ಅದಕ್ಕೆ ಶಾಂಭವಿ ದೇವಿ ಮೇಲೆ ಯಾಕೆ ಆರೋಪ ಹೊರಿಸ್ತಾ ಇದ್ದೀರಾ?
ಏನಾದಿ ಗುರು ಈ ಥರ ಆಗೋಯ್ತು? ಅಭಿರಾಮಿ ಈ ಥರ ಹೇಳ್ಬಿಟ್ಟು ಹೋದ್ಲಲ್ಲ. ಹೀಗೆ ನಾಟಕ ಮಾಡ್ತಾ ಇದ್ರೆ ಒಂದಲ್ಲ ಒಂದಿನ ಅಭಿರಾಮಿ ನಂಬ್ತಾಳೆ. ಇವತ್ತಲ್ಲ ನಾಳೆ ನಮ್ಮ ನಾಟಕಕ್ಕೆ ಅಭಿರಾಮಿ ಸೋಲೇಬೇಕು. ಈ ನಾಟಕನ ಹೀಗೆ ಕಂಟಿನ್ಯೂ ಮಾಡೋಣ. ಎಷ್ಟ್ ಹೇಳಿದ್ರು ಬುದ್ಧಿ ಬರೋದಿಲ್ಲ ಅಲ್ವಾ ನಿಮ್ಗೆ? ನಾಚಿಕೆ ಇಲ್ದಿರೋ ಜನ್ಮ ನಿಮ್ದು. ಒಬ್ಳು ಕೆಲ್ಸದೋಳ ಹತ್ರ ನನ್ನ ಬಗ್ಗೆ ನನ್ನ ಮಗನ ಬಗ್ಗೆ ಮಾತಾಡ್ತೀರಾ? ನಿನಗೆ ಅವಳು ಕೆಲಸದವಳು, ನನಗೆ ಮಗಳು ಸಮಾನ. ಎಲ್ರೂ ಸಂಚು ಮಾಡಿ ಇವಳನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದೀರಾ ಅಲ್ಲ? ಇವಳು ಶಾಂಭವಿ ದೇವಿ ಮಗಳು. ಶಾಂಭವಿ ದೇವಿ ಬಗ್ಗೆ ಗೊತ್ತಲ್ಲ? ತಿನ್ನೋ ಅನ್ನಕ್ಕೆ ಹುಳ ಬಿದ್ದ್ಬಿಡುತ್ತೆ. ಬೇಡ ಬೇಡ ಅಂದ್ರೂ ಶಿವಗಾಮಿನ ನಿನ್ ಮಗ ಎದುರಾಕೊಂಡ. ಈಗ ಎಲ್ಲಿದ್ದಾನೆ? ಪರ್ಮನೆಂಟ್ ಆಗಿ ಜೈಲ್ ಪಾಲಾಗಿದ್ದಾನೆ. ಇನ್ನ ನೀನು ಶಿವಗಾಮಿ ಜೊತೆ ಹೋರಾಟಕ್ಕಿಳ್ದಿದೀಯಾ? ಇನ್ನ ನೀನ್ ಯಾವ ಜಾಗಕ್ಕೆ ಸೇರ್ತೀಯೋ ಯೋಚನೆ ಮಾಡು. ಏಯ್, ಗಂಡ ಅನ್ನೋದಷ್ಟೇ ನಿನಗ್ ಮರ್ಯಾದೆ. ಎಂಪಿ ಆಗಿದ್ರೆ ಹೊರಗಡೆ ಇಟ್ಕೋ. ಈ ಊರ್ಮಿಳಾ ಸತ್ಯದೇವ್, ಸಾರಿ, ಈ ಊರ್ಮಿಳಾ ಮನೇಲಿ ಇಟ್ಕೋಬೇಡ. ನಿನಗಿಷ್ಟ ಇದ್ರೆ ಒಳಗ್ ಹೋಗು, ಇಲ್ಲ ಅಂದ್ರೆ ಹೋಗ್ತಾ ಇರು ವಾಪಸ್. ನಿನ್ನ ಅಹಂಕಾರಕ್ಕೆ ಅನುಭವಿಸ್ತೀಯ ಬಿಡು. ರಾಜಕೀಯಕ್ಕೋಸ್ಕರ ಮಾತ್ರ ನಿನ್ನನ್ನು ಸಹಿಸ್ಕೊಂಡಿದ್ದೀನಿ. ಬೆಂಕಿ ಜೊತೆ ಸರ್ಸಾಡ್ತಿದೀಯಾ? ಹುಷಾರಾಗಿರು.